ಜೀವರಾಶಿಗಳ ಲಾಲನೆ ಪಾಲನೆ ಪೋಷಣೆ ಮಾಡಿ ಆಸರೆ ಕೊಟ್ಟ ಈ ಭೂಮಾತೆಗೆ ರೈತ ಸೇವಕ ರಾಮಣ್ಣ ಕೊಡುತ್ತಿರುವ ಶ್ರದ್ಧಾನ ನಮಸ್ಕಾರಗಳು. ನಮ್ಮ ತಾಯಿ ತಂದೆಯರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಈ ಊರಿನ ರೈತ ಬಾಂಧವರು ಯಾವತ್ತು ಸುಖ ಸಂತೋಷದಿಂದ ನಗುನಗುತ್ತ ಬಾಳೆ ಬದುಕಬೇಕೆಂದು ಅವರ ಆಸೆಯೂ ಆಗಿತ್ತು. ನಾನು ತಾಯಿ ತಂದೆಯರ ಆಸೆಯನ್ನು ಈಡೇರಿಸ್ತೀನೆಂದು ನೆನಪಿಸಿಕೊಳ್ಳಲು ತುಂಬಾ ಸಂತೋಷವಾಗುತ್ತದೆ. ನನ್ನ ತಮ್ಮ ಬಲಗೈ ಬಂಟ ಅನ್ಯಾಯನು ಮೆಟ್ಟಿ ನ್ಯಾಯಕ್ಕಾಗಿ ತನ್ನ ಪ್ರಾಣವನ್ನೇ ಪಣಿಕಿಟ್ಟಿದ್ದಾನೆ. ತಂಗಿ ಒಳ್ಳೆಯ ವಿದ್ಯಾವಂತಳಾಗಿದ್ದಾಳೆ. ನಾನು ನಿಮಗೆ ಮಾತು ಕೊಟ್ಟಂತೆ ಇದೇ ಊರಿನ ರೈತ ಬಾಂಧವರು ಯಾವತ್ತು ಸುಖ ಸಂತೋಷದಿಂದ ನಗುತ್ತ ಬಾಳಿ ಬದುಕಬೇಕೆಂದು ಅವರ ಆಸೆಯಾಗಿತ್ತು. ತಾಯಿ ತಂದೆಯರ ಆಸೆಯನ್ನು ಈಡೇರ್ತೀನಿ ಎಂದು ನೆನಪಿಸಿಕೊಳ್ಳಲು ತುಂಬಾ ಸಂತೋಷವಾಗುತ್ತದೆ. ತಾಯಿ ತಂದೆಯರ ಆಸೆದಂತೆ ನಮ್ಮ ತಂಗಿ ತಮ್ಮಂದಿರು ಬೆಳೆದು ದೊಡ್ಡವರು ಮಾಡಿದ್ದೇವೆ. ಇದೇ ಈ ರಾಮಣ್ಣನ ಶ್ರೇಷ್ಠ ನಮಸ್ಕಾರ. ತಂಗಿಯಮ್ಮ, ಈಗ ಬಂದೇನಮ್ಮ? ತಂಗಿಯಮ್ಮ, ಇದ್ಯಾರಮ್ಮ ಮಗು? ಉತ್ತರ ನಾನು ಕೊಡುತ್ತೇನೆ ರೈತ ಸಂಘದ ಅಧ್ಯಕ್ಷ ಮಿಸ್ಟರ್ ರಮಣ. ಅದಕ್ಕೆ ಉತ್ತರ ನನ್ನ ಬಳಿದೆ. ಅಂದರೆ ನೀನು? ಹೌದು, ನಾನೇ. ಯಾಕೆ ಬೆವರು ಬಂತ? ಬರಲೇಬೇಕು. ನಿನ್ನ ದೇಹದ ತುಂಬ ಕೋಲು ಮಿಂಚಿನಂತೆ ಸಂಚಲಗೊಂಡು ನಿನ್ನ ನರನಾಡಿಗಳನ್ನ ಹಸ್ತಗೊಳ್ಳಬೇಕು. ಇದು ಈ ವಜ್ರಕ ಅಂತ ಹೊಡೆದಿರುವ ವಜ್ರದ ಬಗೆ. ಚುಪ್ ಠೇರ. ಕೇವಲ ವಜ್ರಕಾಂತನಲ್ಲೇ ನಿನ್ನ ಭಾವಿ ಭಾಮೈದ ವಜ್ರಕಾಂತ. ಅರ್ಥ ಆಗಲಿಲ್ಲವೇ? ಅರ್ಥ ಮಾಡಿಕೋ. ನಿನ್ನ ಬದುಕಂತ ಬುದ್ಧಿಗೆ ನಾನೇ ಸೂರ್ಹಾದಿ ಸೂರ್ಯನೆಂದು ಈ ಸುತ್ತೂರಿನ ಬುದ್ಧಿಗಡಿ ಜನರನ್ನು ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಫ್ಯಾಕ್ಟರಿಯ ಸೊಟ್ಟು ಭಸ್ಮ ಮಾಡಿದೆಯಲ್ಲ, ಆ ಜಲಾಗ್ನಿಯ ಪ್ರತಿ ಜ್ವಾಲೆ ಇದು ಮಾಮಾಶ್ರೀ. ನನಗೆ ಮಾವ ಎಂದು ಕರೆಯುವುದಮ್ಮ. ಕಟ್ಟಿಸಿ ಹೋಗ ನಿನ್ನ ಕೆಟ್ಟ ಕರ್ಮಗಳನ್ನು ನೆನೆದು ಕರ್ತವ್ಯವಾಗಿ ವರ್ತಿಸೆ ಬೇಡ. ಹೊರಟು ಹೋಗಿ ಮನೆಯಿಂದ ಆಚೆ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಶಾಶ್ವತವಾಗಿ ಇಲ್ಲೆಲ್ಲ ಊರಲ್ಲ ಬಂದಿದ್ದೇನೆ. ಅರ್ಥಾತ್ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ಹಣಿಗೆ ಸಿಂಧೂರಿಟ್ಟ ಸರ್ದಾರನಾಗಿದ್ದೇನೆ. ಹೆಂಗಿದೆ ಇವತ್ತು ವಜ್ರಕಾಂತನ ಕುತಂತ್ರ ವಜ್ರದ ಬಲೆ? ತಂಗಿಯಮ್ಮ, ಇದೇನಮ್ಮ ಇವನ್ ಆಡ್ತಿರೋ ಮಾತು ನಿಜೇನಮ್ಮ? ಹೌದಣ್ಣ, ಅವ್ರು ಹೇಳುತ್ತಿರೋ ಮಾತು ನಿಜವಿದೆ. ಅಂತ ತಪ್ಪು ಮಾಡಿಬಿಟ್ಟಿ ತಂಗಿ, ಅಂತ ತಪ್ಪು ಮಾಡಿಬಿಟ್ಟಿ. ಸೀನೀರಿನ ಸಾಗರದಲ್ಲಿ ತಿಮಿಂಗಿಲನಾರು ಬಡ್ಡ ಬೇಡಮ್ಮ ಬೇಡ. ಇಂಥ ದೇಶ ದ್ರೋಹಿಗಳ ಜೊತೆ ಸಹವಾಸ ಮಾಡುದು ತಪ್ಪು ತಂಗಿ, ತಪ್ಪು. ಏನು ಅರಿಯದ ನಿಷ್ಕಲ್ಮಸವಾದ ಮನಸ್ಸಿನಿಂದ ಪ್ರೀತಿ ಪ್ರೇಮ ಎಂದು ಹಂಚು ಹೂಡಿ ನಾಳೆ ತನ್ನ ಕೆಟ್ಟ ಕಾರ್ಯ ಸಾಗಿಸಿಕೊಂಡ ಮೇಲೆ ನಮ್ಮನ್ನೆಲ್ಲ ಅಧೋಗತಿಗೆ ನುಗ್ಗುವ ಸಂತು ಎದ್ದು ಕಾಣುತ್ತಿದೆ ಮಾವನ ಕಣ್ಣಿನ ನೋಟದಲ್ಲಿ. ನೀ ಇಟ್ಟ ಹೆಜ್ಜೆ ತಪ್ಪು ತಂಗಿ, ತಪ್ಪು. ಏನಣ್ಣ, ಏನು ಮಾತಾಡ್ತಿದ್ಯಾ ನೀನು?
ನೀನು ಹೇಳಿದ ಹಾಗೆ ಕೇಳ್ಕೊಂಡಿದ್ದಿರೋದಕ್ಕೆ ನಾನೇನು ಬೆರಳು ಚಿಪ್ಪುವ ಮಗು ಅಲ್ಲ. ನಾನೀಗ ಬೆಳೆದವಳು. ಈ ಸಮಾಜದ ಆಗು ಹೋಗುಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೀಗ ಕಲಿತ ನಾರಿ. ತಂಗಿಯಮ್ಮ, ನೀನು ಮದುವೆ ಆಗುತ್ತೀನಿ ಎಂದು ಒಂದೇ ಒಂದು ಸಾರಿ ಅಣ್ಣನ ಮುಂದೆ ಹೇಳಿದರೆ ಇದೇ ಊರಿನ ಸಾವಯವ ಕೃಷಿಕ ನಿರಾಕರಿ ಶಿವಾನಂದರ ಮಗನ ಜೊತೆ ಅದ್ದೂರದಿಂದ ಮದುವೆ ಮಾಡಿ ಕೊಡ್ತಿದ್ದಲ್ಲಮ್ಮ. ಈ ಅಣ್ಣನ ಕನಸನ್ನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ ತಂಗಿ, ಮಣ್ಣು ಪಾಲು ಮಾಡಿಬಿಟ್ಟೆ. ನಿನ್ನ ಸುಖ ಸಂತೋಷಕ್ಕೆನ್ನುತ್ತಿರುವ ಇವೆರಡು ಜೀವಿಗಳು ನಿನ್ನ ಅಣ್ಣಂದರೇನ ಬದುಕಿದ್ದಾರೆ ಅನ್ನೋದು ಮರೆತಿ ಬಿಟ್ಟಿಯಲ್ಲಮ್ಮ, ಮರೆತೇ ಬಿಟ್ಟಿಯಲ್ಲ. ಈ ಸಮಾಜವೇ ಹೀಗೆ. ಹೆಣ್ಣು ಅನ್ನೋದ್ರೆ ತಮ್ಮ ಕೈ ಗೊಂಬೆಯಾಗಿ ನಂಗೆ ತಿಳ್ಕೊಂಡಿದ್ದಾರೆ. ಚಿಕ್ಕವಳಿದ್ದಾಗ ತಂದೆ ತಾಯಿ ಆಶ್ರಯದಲ್ಲಿ, ಬೆಳೆದ ಮೇಲೆ ಗಂಡನ ಆಶ್ರಯದಲ್ಲಿ, ಮುಪ್ಪಾವಸ್ಥೆಯಲ್ಲಿ ಮಕ್ಕಳ ಆಶ್ರಯದಲ್ಲಿ, ಒಟ್ಟಿನಲ್ಲಿ ಅವ್ರು ಹೇಳಿದಾಗೆ ಕೇಳಿಕೊಂಡು ಬಿದ್ದರು ಅಂತ ಹೇಳ್ತಾರೆ. ಕೇಳಿಕೊಂಡು ಬಿದ್ದರು ಅಂತ ಮೂರ್ಖ ಹೆಣ್ಣು ನಾನಲ್ಲ. ನಾನೀಗ ಮದುವೆ ವಯಸ್ಸಿಗೆ ಬಂದಿದ್ದೀನಿ. ಅದಕ್ಕಾಗಿ ನಾನು ಮೆಚ್ಚಿದ ವರನ ಜೊತೆಗೆ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಈಗ ಅವ್ರ ಜೊತೆಗೆ ಬದುಕಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ಅಣ್ಣ, ನೀನು ಕೇಳುತ್ತಿರುವ ಒಂದೊಂದು ಪ್ರಶ್ನೆಗೆ ನನ್ನ ಹತ್ರ ಉತ್ತರವಿಲ್ಲ. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು. ಸತ್ಯವನ್ನು ಸುಳ್ಳೆಂದು ಬಗಳಿದರೆ ಮೆಚ್ಚುವುದೇ ಈ ಸಮಾಜ. ಹಲೋ ಮಾಮಾಶ್ರೀ, ನಮ್ಮಿಬ್ಬರ ಮಿಲನಕ್ಕೆ ಹುಟ್ಟಿರುವುದೇ ಈ ಕೂಸು. ಮತ್ಯಾವ ಸಾಕ್ಷಿ ಬೇಕು ಲೇ ಮಗನ ನಿನಗೆ? ಏ ದೇವ ಮಾರುತೇಶ್ವರ, ಸುತ್ತ ಹತ್ತು ಹಳ್ಳಿಗೆ ಮಾದರಿ ಆದ ಈ ರೈತನ ಮಾನ ಪ್ರಾಣ ಎಲ್ಲಿಗೆ ತಂದೆ, ಎಲ್ಲಿಗೆ ತಂದೆ? ಸ್ವತಂತ್ರ ಹೋರಾಟಗಾರರ ಮನೆತನಕ್ಕೆ ಕುಂದು ತಂದೆಲ್ಲ ಕುಂದು ತಂದೆಲ್ಲ. ಈ ಸ್ವಾಭಿಮಾನಿಯ ಪ್ರಗತಿಪರ ಮನೆತನಕ್ಕೆ ಬೇರೊಬ್ಬರು ಬಟ್ಟು ಮಾಡಿ ತೋರಿಸುವಂತೆ ಆಯ್ತಲ್ಲ. ಇಲ್ಲ ಇಲ್ಲ ಇಲ್ಲ, ನೀವಿಲ್ಲಿ ಇರಬಾರದು. ಹೊರಟು ಹೋಗಲ್ಲ ಬಂದಿಲ್ಲ ಮಿಸ್ಟರ್ ರಮಣ. ಅಲ್ಲ 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 ಮಾಮಾಶ್ರೀ. ಏ ಆಚಾರ್ಯ, ತಗೊಳ್ರಿ ಅಪ್ಪ, ನೀವು ಸಿಗ್ನಲ್ ಮಾಡಿರೋ ಇಲ್ಲ. ಹಾಡು ಯಾರು ನೋಡು, ಕಣ್ಣು ತೆರೆದು ಚೆನ್ನಾಗಿ ನೋಡು. ಇಡೀ ನಿನ್ನ ಸರ್ವ ಆಸ್ತಿ ಸಂಪತ್ತನ್ನೆಲ್ಲ ನಿನ್ನ ತಂದೆ ತಾಯಿಂದರು ನಿನ್ನ ತಂಗಿ ಸಿಂಚನಾಳ ಹೆಸರೇ ಬರೆದಿಟ್ಟವಿಲ್. ಅದು ಈಗ ಸೀದಾ ನನ್ನ ಹೆಸರೇ ಟ್ರಾನ್ಸ್ಫರ್ ಮಾಡಲಾಗಿದೆ. ತಂಗಿಯಮ್ಮ, ಇದೇ ನಮ್ಮ 12 ತಲೆಮಾರು ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಮಗಳಾಗಿ ನೀನು ಹುಟ್ಟಿದೆ. ಹೀಗಾಗಿ ಅವ್ವ ಅಪ್ಪ ಮಗಳು ಹುಚ್ಚಳೆಂದು ಮೋಹದಲ್ಲಿ ಅಜ್ಜ ಮುತ್ತಜ್ಜರು ಬೆವರು ಬೆಳೆಸಿದ ಆಸ್ತಿ ಅಂತಸ್ತು ಇಡೀ ಸಂಪತ್ತನ್ನೆಲ್ಲ ನಿನ್ನ ಹೆಸರಲ್ಲೇ ಬರೆದಿದ್ದಕ್ಕೆ ನೀನು ಯಾವುದೋ ಒಂದು ಬೀದಿ ಬಿಕಾರಿ ಹೆಸರಲ್ಲೇ ಬರೆದಿ ಕೊಟ್ಟಿಯಲ್ಲಮ್ಮ. ಯಾವುದೋ ಒಂದು ಬೀದಿ ಬಿಕಾರಿ ಹೆಸರಲ್ಲೇ ಬರೆದಿ ಕೊಟ್ಟಿಯಲ್ಲ. ಅಣ್ಣ, ಇದು ನನ್ನ ಹೆಸರಿನಲ್ಲಿ ಬರೆದಿರುವ ಬಿಲ್. ಇದು ಯಾವ ರೀತಿಯಾಗಿ ಉಪಯೋಗ ಮಾಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗಲಿ ಬಿಡು ತಂಗಿ, ಅದು ಆಸ್ತಿ ಅಂತಸ್ತು ಯಾವುದು ಬೇಡ. ಎಲ್ಲಕ್ಕಿಂತ ಮಿಗಿಲಾಗಿ ನೀನು ಬೇಕಮ್ಮ, ಬಂಗಾರದಂತ ತಂಗಿ ಬೇಕಮ್ಮ, ತಂಗಿ ಬೇಕು. ಹೌದು ತಾನೆ? ಹೀಗಿದ್ದ ಮೇಲೆ ನನ್ನ ಗಂಡ ಹೇಗೆ ಹೇಳ್ತಾನೋ ಅದೇ ರೀತಿ ಅಣ್ಣ ತಮ್ಮಂದ್ರಿಬ್ರು ಅವ್ರು ಹೇಳಿದ ಹಾಗೆ ಕೇಳ್ಕೊಂಡು ಈ ಮನೆಯಲ್ಲಿ ಇರ್ಬೇಕು. ಒಂದು ಇಲ್ಲ, ನಮಗೆ ಹೇಳದೆ ಕೇಳದೆ
ಹೊರಟು ಹೋಗ್ಬೇಕು. ಯಾಕಂದ್ರೆ ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ. ಎಲ್ಲಿ ಆದ್ರೂ ಹೋಗಿ ಆರಾಮಾಗಿರ್ಬೋದು. ನನ್ನದೇನೋ ಅಭ್ಯಂತರವಿಲ್ಲ. ತಂಗಿಯಮ್ಮ, ಎಷ್ಟು ಸರಿಸಾಗಿ ಹೇಳಿದೆಮ್ಮ, ಎಷ್ಟು ಸರಿಸಾಗಿ ಹೇಳಿದೆ. ನೀನು ಚಿಕ್ಕವಳಿದ್ದಾಗ ತಾಯಿಲ್ಲದ ಕೊರಗು ಬರಬಾರದೆಂದು ತಲೆ ಬಾಚಿ ಹೆಣಲು ಹಾಕಿ ಚಂದಮಾಮನು ತೋರಿಸುತ್ತಾ ನಿನ್ನನ್ನು ಊಟ ಮಾಡಿಸಿ ತಾಯಿ ಸ್ಥಾನ ಕೊಟ್ಟೆ. ತಂದೆ ಇಲ್ಲದ ಕೊರಗು ಕಾಣಬಾರದೆಂದು ಹಗಲ ಮೇಲೆ ಹೊತ್ತು ಹಗಲಿರುಳು ರಕ್ಷಿಸಿ ಒಬ್ಬ ತಂದೆಯ ಸ್ಥಾನ ಕೊಟ್ಟೆ. ದೂರದ ಸಿಟಿಯಲ್ಲಿ ತಂಗಿ ಕಾಲೇಜ್ ಕಲಿತು ಬರಲೆಂದು ಹಗಲು ರಾತ್ರಿ ಮಳೆ ಬಿಸಿಲು ಗಾಳಿ ಯಾವುದು ರಕ್ಷಿದೆ. ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ನಿನ್ನನ್ನು ಓದಿಸಿದೆ. ಇದನ್ನೆಲ್ಲ ಮರೆತೇ ಬಿಟ್ಟೇನಮ್ಮ, ಇದನ್ನೆಲ್ಲ ಮರೆತೇ ಬಿಟ್ಟೆ. ನೋಡು ತಂಗಿಯಮ್ಮ, ಮುಂಗೈಗೆ ಬಂಗಾರದ ಬಳಿ ಬಂದ ತಕ್ಷಣ ಅಂಗ ಎಂದು ಮರಿಬಾರದಮ್ಮ, ಅಂಗ ಎಂದು ಮರಿಬಾರದು. ಇಲ್ಲ ಸಲದನ್ನು ಅವಳು ತಲೆಯೊಳಗೆ ತುಂಬಿ ಅವಳ ಮನಸ್ಸು ಬದಲಾಯಿಸಬೇಕಂದರೆ ನಿನ್ನದು ಹುಚ್ಚತನ. ಲೇ ವಜ್ರ, ನೀ ಯಾವ ಜನ್ಮ ನೀನು? ಏನು ನನ್ನ ಎದುರಿನಲ್ಲಿ ನನ್ನ ಗಂಡನಿಗೆ ಕೆನ್ನಿಗೆ ಹೊಡೆಯಲು ಹೋಗ್ತಿದೀಯ? ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೀನಿ, ಈ ನಿನ್ನ ಮುಖ ನನಗೆ ತೋರಿಸಬೇಡ. ಹೊರಟೋಗು ಈ ಮನೆಯಿಂದ ಮೊದಲು. ತಂಗಮ್ಮ, ತಂಗಿ ಕೊಟ್ಟ ಕಾಣಿಕೆ ಕಪಾಳ ಮುಖ್ಯವೇ. ಮುಂದೆ ಮಾತಾಡಬೇಡ. ಇನ್ನೊಂದು ಸಾರಿ ತಂಗಮ್ಮ ಅಂತ ಹೇಳಿದ್ರಿ ಅದ ಪರಿಣಾಮ ನೆಟ್ಟಿಗಿರುವುದಿಲ್ಲ. ನಿನಗೆ ಅಣ್ಣ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಬರ್ತಾ ಇದೆ. ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೀನಿ, ಮೊದಲು ಈ ಮನೆ ಬಿಟ್ಟು ಹೊರಟೋಗು. ದಣ್ಯರ ಮೊದಲು ಈ ಕೆಲಸ ಮಾಡ್ರಿ. ನಮ್ಮ ಸಿಂಚನ ಅವ್ರು ಹೇಳ್ದಂಗ ಈ ಮಗನ್ನ ಹೊರಗೆ ಹಾಕಿರ್ಲ. ಹಲೋ ಮಾಮಾಶ್ರೀ, ಮನೆಯ ಮಾಲೀಕರ ಅಪ್ಪಣೆ ಐತಲ್ಲ. ಯಾಕೋ ಇನ್ನ ಇಲ್ಲೇ ನಿಂತೀಯ? ಹಾರಾಟ ಹೋಗಲೇ ಮೊದಲ ಇಲ್ಲಿಂದ. ಹೋಗುತ್ತೀನಿ ವಜ್ರಕಾಂತ್, ಹೋಗುತ್ತೀನಿ. ಹೋಗುವ ಮುಂದೆ ನಿನಗೊಂದು ಮಾತು ಹೇಳಿಕ್ ಹೋಗುತ್ತೇನೆ. ನನ್ನ ತಮ್ಮ ಹುಲಿಯ ಬಂದರೆ ನಿನ್ನ ಹರಿದು ತಿನ್ನುತ್ತಾನ ನಿನ್ನ ಹೊಲಸ ದೇಹವನ್ನು. ಹರಿದು ತಿನ್ನುತ್ತಾನ? ಮೊದಲು ನೀನು ಇಲ್ಲಿಂದ ತೊಲಗು. ಲೇ, ಆ ಹೊಲಸು ನಾಯಿ ಹೆಸರು ಎತ್ತಬೇಡ ಈ ನನ್ನ ಅರಮನೆಯಲ್ಲಿ. ಸೊಮ್ಮನೆ ಹೊರಟು ಹೋದರೆ ಸರಿ ಮಗನೇ, ಇಲ್ಲಂದ್ರೆ ಬೀದಿ ನಾಯಿಗೆ ಹೊಡೆದಂಗ ಹೊಡೆದು ಸಾಯಿಸಿ ಬಿಡುತ್ತೇನೆ ಮಗನೇ ನಿನಗೆ. ಏ ವಜ್ರಕಾಂತ್, ಹೋಗುತ್ತೀನಿ ವಜ್ರಕಾಂತ್, ಹೋಗುತ್ತೀನಿ. ಇಲ್ಲಿಗೊಂದು ಮಾತು ಹೇಳಿ ಹೋಗುತ್ತೀನಿ. ಈ ಮೋಸ ವಂಚನೆಯಿಂದ ಬಡಬಗ್ಗರು ರಾಕ್ಷಸ ಬುದ್ಧಿಯನ್ನು ಬಿಟ್ಟರೆ ಸರಿ, ಇಲ್ಲವಿದ್ದರೆ ನನ್ನ ತಮ್ಮ ಹುಲಿಯನಿಂದಲೇ ನಿನ್ನ ದರ್ಪಕ್ಕೆ ಅಂತೆ ಮಾಡುತ್ತೇನೆ ಮಗನೇ, ಹುಷಾರ್. ಮೊದಲು ನೀನು ಹುಟ್ಟರು ಬಟ್ಟೆ ಬಿಚ್ಚಿ ಹೊರಟು ಹೋಗಲೇ. ತಂಗಿಯಮ್ಮ, ನೀನಾದರೂ ಈ ಸುಖ ಸಂತೋಷದಿಂದ ಈ ಮನೆಯಲ್ಲಿ ಬಾಳಿ ಬದುಕಬೇಕಮ್ಮ. ನಾನು ಬರುತ್ತೀನಿ. ಎಲೇ ರಾಮ್ಯ, ಎಷ್ಟು ಸುಲಭವಾಗಿ ಹೊಂಟೆ ಮಗನೇ. ನೀನು ಹುಟ್ಟರು ವಸ್ತು ವೈಡೂರ್ಯ ಈ ಮನೆಗೆ ಸೇರಿತು ಅಂದರೆ ನನಗೆ ಸೇರಬೇಕಾಗಿತ್ತು. ಅವೆಲ್ಲನೂ ಕಳಿಸಿ ಬಿಚ್ಚಿಟ್ಟು ಹೊರಟು ಹೋಗಲೇ ಇಲ್ಲಿಂದ. ಅಷ್ಟೇ ಅಲ್ಲದೆ ಹೆಣಕು ಎತ್ತಿ ಹಸಿರು ಟವಲ್ ಹಾರಿಸಿ ಈ ನಾನೇ ರೈತ ಸಂಘದ ಅಧ್ಯಕ್ಷನನ್ನು ಬೆರೆತಿದೆಯಲ್ಲ, ಆ ಹಸಿರು ಟವಲ್ ನನ್ನ ಸ್ವಂತ. ಅವೆಲ್ಲನೂ ಕಳಿಸಿ ನನ್ನ ಪಾದಕ್ಕೆ ಅರ್ಪಣೆ ಮಾಡಿ ಹೊರಟು ಹೋಗೋ ಮಗನೇ ಈ ಮನೆಯಿಂದ.
ಕೂರ ರಾಕ್ಷಸವಿದೆ. ಸದಾ ರೈತನ ಬಿಂಬಿತ ಈ ಹಸಿರು ಟವೆಲ್ ಈ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟ ಆಗಲಿಲ್ಲವೇ? ನೀನೇ ಹೇಳು ದೇವಾ, ನೀನೇ ಹೇಳು. ಈ ಹಸಿರು ಟವೆಲ್ ಈ ಕೂರಿ ರಾಕ್ಷಸನ ಪಾದಕ್ಕೆ ಅರ್ಪಿಸಬೇಕೆ? ಇದು ನಂಗ ಸುಖ ಸಂತೋಷಕ್ಕೆ ಎನ್ನುತ್ತಿರುವ ಬಾಳಬೇಕಾದರೆ ನಾನು ಇವನು ಹೇಳಿದಂತೆ ಕೇಳಲೇಬೇಕು. ಇದು ನನ್ನ ಸ್ವಂತ ಸ್ವಾರ್ಥಕ್ಕೆ ಅನ್ನಲು ಅವು ಕವಿ ಬರೆದ ಕಗ್ಗತ್ತಿರಿ ಅನ್ನಲು. ನೀನೇ ಹೇಳು ದೇವಾ, ನೀನೇ ಹೇಳು. ಮಂದರ್ಕಾಂತ್, ಈ ಹಸಿರು ಟೈಲ್ ತಾನೇ ನಿನಗೆ ಬೇಕು, ಕೊಡುತ್ತೀನಿ. ಎತ್ತರದಿಂದ ಕೇಳು, ಹೇಳುತ್ತೀನಿ. ಈ ಹಸಿರು ಟೈಲ್ ಹಸಿರು ಕ್ರಾಂತಿಯ ಸಂಕೇತ. ಹಸಿರು ಎಂದರೆ ಮಲಿಕುಲದ ಹಸಿರು. ಇದನ್ನು ರೈತರ ಉದ್ಧಾರಕ್ಕೆ ಬಳಸಬೇಕೇ ವಿನ ನಿನ್ನ ಕೆಟ್ಟ ಮಾರ್ಗಕ್ಕೆ ಏನಾದರೂ ಬೆಳೆಸಿದರೆ ಈ ಮಣ್ಣಲ್ಲಿ ಮಣ್ಣಾಗಿ ಹೋದರೆ ಸರಿ. ಎದ್ದ ಬಂದ ಎದಿಗೆ ಓದುತ್ತೀನಿ ಹುಷಾರ್. ಮೊದಲು ನೀನು ಹುಟ್ಟಿರೋ ಬಟ್ಟೆಯನ್ನು ಬಿಚ್ಚಿ ಇಲ್ಲಿಂದ ಹೊರಟು ಹೋಗು ಮೊದಲೇ. ಜೀವನೊಂದಿದೆ ಬಾಳಿಗೆ ಹೋಗು ಚಾರ್ಲಿ, ಹೋಗು. ಆ ಮಗ ಎಲ್ಲಿ ಹೋಗುತ್ತಾನೆ, ಏನು ಮಾಡುತ್ತೇನೆ ಎಂದು ಸ್ವಲ್ಪ ಗಮನಿಸ ಆ ಮಗನಿಗೆ. ಗಣ್ಯಾರ, ನೀವು ಅವನ ಕಾಳಜಿನ ಬಿಡಲ್ಲ.
ಈ ಮಗ ಎಲ್ಲಿಗೆ ಹೋತಾನ ಏನ್ ಮಾಡ್ತಾನಂತ ಈ ನನ್ನ ಮೊಬೈಲ್ದಾಗ ಫೋಟೋ ತೆಗೆದು ನಿಮ್ಮ ವಾಟ್ಸಪ್ಕ ಸೆಂಡ್ ಮಾಡ್ತೇನ್ರಿ. ನಾ ಏನು ಬರ್ತೇನ್ರಿ. ಸಿಂಚನ, ಇಷ್ಟು ದಿನ ನಾವು ಕಳ್ಳ ಪ್ರೇಮಿಗಳಾಗಿ ಲಾಜ್ ರೆಸಿಡೆಂಟ್ ಅಲ್ಲಿ ಇಬ್ಬರು ಮೈಮನ ತಳಿಸುತ್ತಿದ್ದೆವು. ಆದರೆ ಇಂದು ಈ ನಮ್ಮ ಅರಮನೆಯಲ್ಲಿ ನಮ್ಮದೇ ದರ್ಬಾರ ಅಲ್ವೇ? ಬಾ ನನ್ನ ಒಲವಿನ ಮಂದಾರದ ಹೂವೆ ನರಿಸುವ. ಹೌದು ರಾಜ, ಇವತ್ತಿನಿಂದ ಫ್ರೀ ಬರ್ಡ್ ಆಗಿ ಹಾಯಾಗಿ ಮನೆಯಲ್ಲಿರೋಣ. ಏನಂತೀರಾ? ಬನ್ನಿ ರಾಜ. ಇಚ್ಛದಂತೆ ಆಗಲಿ ರಾಣಿ. ಜಯಯುತವಾದ ಗಾಳಿಗೆ ಮೃದುವಾದ ಹಿತವಾಗಿ ಸೋತಿದಾಗ ಕಣ್ಣೆರಡು ಕೂಡಿದಾಗ ಹಿತವಾಗಿ ಸೋತಿದಾಗ ಕಣ್ಣೆರಡು ಕೂಡಿದಾಗ ರೋಮಾಂಚನ.
ಸಂಜೆಯ दिल दिया तो दिलदार, अगर दिल नहीं तो खतरनाक विलानी वज्र कौन? अर्थात पंजर भूमिಯಲ್ಲಿ ಪ್ರೇಮ ಪಂಜರ. ಸಿಂಚನ, ನಾವಿಬ್ಬರು ಈ ಮನೆಯಲ್ಲಿ ಸರಸ ಸಲ್ಲಾಪದಿಂದ ಹಾಯಾಗಿರಬೇಕಾದರೆ ಈ ಮಗು ಅನಾಥಾಶ್ರಮಕ್ಕೋ ಅಥವಾ ಯಾರಿಗಾದ್ರೂ ಕೊಟ್ಟು ಬಿಟ್ರೆ ಒಳ್ಳೇದಲ್ವೇ? ವಜ್ರಕಾಂತ್, ಏನ್ ಮಾತಾಡ್ತಿದ್ದೀರಾ ನೀವು? ನಿಮ್ಮ ಬಾಯಲ್ಲಿ ಎಂತ ಮಾತುಗಳೇ? ನಾನು 9 ತಿಂಗಳು ಹೊತ್ತಿರುವ ಈ ಮಗುವನ್ನು ನಾನು ಅನಾಥಾಶ್ರಮಕ್ಕೆ ಕಳಿಸಬೇಕಾ? ಯಾಕೆ ವಜ್ರಕಾಂತ್ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಇದು ನಮ್ಮ ಪ್ರೇಮದ ಕಾಣಿಕೆ ಅಲ್ವೇನು? ಇಲ್ಲ ಇಲ್ಲ, ಸಾಧ್ಯವಿಲ್ಲ. ಏನು ಈ ವಜ್ರಕಾಂತನ ಇಲ್ಲದ ಪ್ರೀತಿ? ಇದು ನನ್ನ ರಕ್ತದಿಂದ ಹುಟ್ಟಿದ ಈ ಮಗುವಿಗೆ ಅಷ್ಟೊಂದು ಒಕ್ಕರೆ? ಹೌದು ವಜ್ರಕಾಂತ್, ಯಾಕಂದ್ರೆ ಇದು ನಮ್ಮ ಕರುಳಿನ ಕುಡಿ ಅಲ್ವೇನು? ಕೊರಳಿನ ಕುಡಿ, ಕೊರಳಿನ ಕುಡಿ, ಕರಳಿನ ಕುಡಿ, ಕರಳಿನ ಕುಡಿ. ಇದು ನನ್ನ ರಕ್ತದಿಂದ ಹುಟ್ಟಿದೆ ಅಲ್ಲಕ್ಕೆ ಏನು ಗ್ಯಾರಂಟಿ ಇದೆ? ರಂಟಿ ವಜ್ರಕಾಂತ್, ಏನ್ ಮಾತಾಡ್ತಿದ್ಯಾ ನೀನು? ಬಾಯಿ ಸ್ವಲ್ಪ ಬಿಗಿ ಇರ್ಲಿ, ಬಾಯಿ ಬಂದಾಗೆ ಮಾತಾಡಬೇಡಿ ನೀವು. ಎಲ್ಲಿವರೆಗೂ ನಾನು ನಿಮ್ಮಿಂದ ಏನು ಬಯಸಿಲ್ಲ, ಏನು ಕಾಣಿಲ್ಲ, ಏನು ಬೇಡಿಲ್ಲ. ಇವತ್ತು ಇಂಥ ಕಾರ್ಯ ಮಾಡೋದಕ್ಕೆ ನನಗೆ ಹೇಳ್ತಾ ಇದ್ದೀರಲ್ಲ, ಇದು ಸಾಧ್ಯವಿಲ್ಲ. ದಯವಿಟ್ಟು ಈ ಮಗುವನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡ ವಜ್ರಕಾಂತ, ದೂರ ಮಾಡಬೇಡ ವಜ್ರಕಾಂತ. ನನ್ನ ಹೂವೆ ಸರಿಯಾಗಿದೆ. ಈ ಮಗು ನನ್ನ ರಕ್ತದಿಂದ ಹುಟ್ಟಿಲ್ಲ. ನಾನು ಇಲ್ಲದ ಸಮಯದಲ್ಲಿ ಬೇರೆ ಯಾರಿಗೆ ಬಸರಾದ ಕೂಸು ಇದು. ವಜ್ರಕಾಂತ್, ಆ ನಿನ್ನ ಕಠೋರವಾದ ಮಾತುಗಳನ್ನು ಅಲ್ಲಿಗೆ ನಿಲ್ಲಿಸಿಬಿಡಿ. ದಯವಿಟ್ಟು ಇಂತ ಮಾತಾಡಬೇಡಿ. ಯಾಕೆ ವಜ್ರಕಾಂತ, ಯಾಕಿಂತ ಮಾತಾಡ್ತಿದೀಯ? ನಾನು ನಿನ್ನನ್ನೇ ನಂಬಿ ನೀನು ಹೇಗೆ ಹೇಳ್ತಿದ್ಯೋ ಅದೇ ರೀತಿ ನಡ್ಕೊಂಡು ಬಂದೆ. ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡಿಸು ಅಂತ ಹೇಳಿದೆ. ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಬರೆದು ಬಿಟ್ಟೆ. ನಿಮ್ಮ ಅಣ್ಣಂದ್ರಿಗೆ ದೂರ ಮಾಡ್ತೀನಿ ಅಂತ ಹೇಳಿದ್ರಿ, ಅವರನ್ನು ಕೂಡ ದೂರ ಮಾಡಿಕೊಂಡೆ. ನೀನು ಏನ್ ಹೇಳಿದ್ಯೋ ಎಲ್ಲವನ್ನು ನೀ ಹೇಳಿದ ಹಾಗೆ ಕೇಳ್ಕೊಂಡೇ ಬಂದೆ. ಯಾಕೆ ಗೊತ್ತಾ? ನಿನ್ನ ಮೇಲಿನ ಪ್ರೀತಿಗಾಗಿ. ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಹಾಲಿನ ದೇವರು. ನೀನು ನಂಬಿದ್ದಕ್ಕೆ ಯಾವತ್ತೂ ನನಗೆ ಅನ್ಯಾಯ ಮಾಡುದಿಲ್ಲ ಅಂತ ಒಂದೇ ಒಂದು ಕಾರಣಕ್ಕಾಗಿ ನೀನು ಹೇಳಿದಾಗೆ ಎಲ್ಲವನ್ನೂ ಕೇಳ್ತಾ ಬಂದೆ.
ಆದ್ರೆ ಇವತ್ತು ನೀನೇನ್ ಮಾಡ್ತಿದ್ಯಾ ಗೊತ್ತಾ? ನನ್ನ ಪ್ರೇಮದ ಕಾಣಿಕೆಯಾಗಿರುವ ಈ ಮಗುವನ್ನು ಅನಾಥಾಶ್ರಮಕ್ಕೆ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ, ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ಇದು ನಮ್ಮ ಪ್ರೇಮದ ಕಾಣಿಕೆ. ಈ ಮಗುವಿನ ಮೇಲೆ ನಾನು ಆಣೆ ಮಾಡಿ ಹೇಳ್ತಿದ್ದೀನಿ, ನೀವೇನಾದ್ರೂ ಈ ಮಗುಗೆ ನನ್ನಿಂದ ದೂರ ಮಾಡಿದ್ರೆ ಖಂಡಿತವಾಗಿ ನಾನು ಸತ್ತು ಹೋಗ್ತೀನಿ. ಈ ಮಗುವಿನ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಈ ಮಗು ಬದುಕಿದ್ರೆ ತಾನೇ ನನ್ನ ಪ್ರೇಮ ಸಾಕ್ಷಿ ಇರುವುದು. ಕೊಡುವ ಮಗುವನ್ನ. ನೋಡು ವಜ್ರಕಾಂತ್, ನಿನ್ನ ಕೈ ನಿನ್ನ ಕಾಲಿಗೆ ಬೀಳ್ತೀನಿ. ಇದು ಕರಳಿನ ಕುಡಿ. ವಜ್ರಕಾಂತ್, ನೀವು ಕೈ ಮುಗಿತೀನಿ ವಜ್ರಕಾಂತ್. ದಯವಿಟ್ಟು ನನ್ನ ಮಗುವನ್ನು ಏನು ಮಾಡಬೇಡಿ. ಬೇಕಾದ್ರೆ ನನ್ನನ್ನು ಕೊಂದು ಬಿಡಿ. ನನಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಿ. ಅಮ್ಮ ಎಂದು ಕರೆದು ದಯವಿಟ್ಟು ನನ್ನ ಮಗುವನ್ನು ಕೊಟ್ಟು ಬಿಡಿ. ಅಂತೂ ನನ್ನ ಕಾಮ ಪೀಠೆ ಕೂಸು ಸತ್ತು ಹೋಯ್ತು. ಇಂದು ನಿನ್ನ ಕಾಮ ಪೀಠೆ ಕೂಸು ಸತ್ತು ಹೋಯ್ತು ಅಂದ ಮೇಲೆ ಯಾರು ನೀನು? ನೀನು ಮನುಷ್ಯನೇನೋ? ನೀನು ಮನುಷ್ಯನೇನೋ? ನೀನು ಮೃಗ ಕಣೋ, ಮೃಗ. ಒಂದು ಮಗುವನ್ನು ಈ ರೀತಿ ಕಾಲಿಂದ ಕುತ್ತಿಗೆ ಮೇಲೆ ಇಟ್ಟು ಅವನಿಗೆ ಕೊಲೆ ಮಾಡಿದೆಯಲ್ಲ, ನಿನಗೆ ಮನಸ್ಸಾದ್ರೆ ಹೇಗೆ ಬಂತೋ ಇಂಥ ನೀಚ ಕಾರ್ಯ ಮಾಡೋದಕ್ಕೆ? ನಾನು ಮೋಸ ಹೋದೆ ಅಣ್ಣ, ನಾನು ಮೋಸ ಹೋದೆ ಅಣ್ಣ, ನಾನು ಮೋಸ ಹೋದೆ ಅಣ್ಣ. ಈ ನೀಚ ನನಗೆ ಮೋಸ ಮಾಡ್ತಂತ ಗೊತ್ತಿಲ್ಲಣ್ಣ. ನಾನು ಮಾಡಿದ ತಪ್ಪಾಯ್ತಣ್ಣ, ನಾನು ಮಾಡಿದ ತಪ್ಪಾಯ್ತಣ್ಣ. ಸಿಂಚನ, ನಿನ್ನ ತಪ್ಪಿನ ಅರಿವು ನಿನಗೆ ಬಹಳ ತಡವಾಗಿ ಅರ್ಥವಾಗಿದೆ. ನೋಡು ರಾಣಿ, ನಾನು ನಿನ್ನ ಮನಸಾರ ಪ್ರೀತಿಸಿನೆಂದು ತಿಳಿದುಕೊಂಡರೆ ಅದು ನಿನ್ನ ತಪ್ಪು ಕಲ್ಪನೆ. ಆದರೆ ನಿನ್ನ ಅಣ್ಣಂದಿರು ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿಯಾಗುತ್ತಿದ್ದರು. ಅವ್ರ ಅಟ್ಟಹಾಸವನ್ನು ಭಕ್ಕ ಬಡಿಬೇಕಾದರೆ ನನಗೆ ಒಳ್ಳೆಯ ಒಂದು ಸೂಕ್ತವಾದ ಸೂತ್ರ ಬೇಕಾಗಿತ್ತು. ಆ ಸೂತ್ರವೇ ನೀನಾದೆ. ಹೇಗಿದೆ ಈ ವಜ್ರಕಾಂತರ ಕುತಂತ್ರದ ವಜ್ರ ಬಲೆ? ಕಾಮುಕ, ನೀಚ, ಕಟುಕ. ನೀನು ಮನುಷ್ಯನಲ್ಲೋ, ನೀನು ಮೃಗ. ನೀನು ಮನುಷ್ಯನಲ್ಲ, ನೀನು ಕಟುಕ, ದ್ರೋಹಿ. ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ನಮ್ಮ ಅಣ್ಣಂದಿರನ್ನು ನನ್ನಿಂದ ದೂರ ಮಾಡಿದೆ, ನನ್ನ ಮಗುವನ್ನು ಕೊಲೆ ಮಾಡಿದೆ, ನನ್ನನ್ನು ಮೋಸ ಮಾಡಿದೆ. ನಿನ್ನಂತ ನೀಚನಿಗೆ ನಾನು ಸಾಯಿಸದೆ ಬಿಡುವುದಿಲ್ಲ. ನನ್ನನ್ನು ಕೊಂದು ಬಿಡ್ತೀನಿ.
ಹೋಗು, ನೀನು ಹೋಗು, ಆ ಮಗುವಿನ ಹತ್ತಿರ ನೀನು ಹೋಗು. ಅಯ್ಯೋ ಪಾಪಿ, ಕೊನೆಗೂ ತಾಯಿ ಹಾಗೂ ಮಗನನ್ನು ಕೊಂದು ಬಿಟ್ಟಿಯಲ್ಲೋ ನೀಚ. ಅಣ್ಣ ಅಣ್ಣ, ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟಣ್ಣ. ಸರಿಯಾದ ಶಿಕ್ಷೆ ಕೊಟ್ಟ ದೌಲ್ ಮಲಿಕ ನನಗೆ. ಅಣ್ಣ, ನಾನು ನಿನ್ಗೆ ತುಂಬಾ ದ್ರೋಹ ಮಾಡಿಬಿಟ್ಟೆ ಅಣ್ಣ. ತಂದೆ ತಾಯಿಯನ್ನು ಕಳೆದುಕೊಂಡ ನನ್ನನ್ನು ಅದೆಷ್ಟು ಪ್ರೀತಿಯಿಂದ ಸಾಕಿದ್ರೆ ನೀವು ನನಗೆ. ತಾಯಿಯ ಕೊರತೆ ಬಾರದೆ ನನ್ನನ್ನು ಅದೆಷ್ಟು ಪ್ರೀತಿಯಿಂದ ಸಾಕಿದ್ರಿ ನೀವು ನನಗೆ. ಆದ್ರೆ ನಾನೇನ್ ಮಾಡ್ಬಿಟ್ಟೆ, ನಿಮಗೆ ಬೀದಿ ಭಿಕಾರಿಯಾಗಿ ಮಾಡಿದ್ದೀನಿ ನಾನು ತಪ್ಪು ಮಾಡಿಬಿಟ್ಟೆ ಅಣ್ಣ, ನಾನು ತಪ್ಪು ಮಾಡಿಬಿಟ್ಟೆ ಅಣ್ಣ. ನನಗೆ ಇನ್ನೊಂದು ಜನ್ಮ ಅಂತಿದ್ರೆ ನಾನು ಮತ್ತೆ ನಿಮ್ಮ ತಂಗಿಯಾಗಿ ಹುಟ್ಟಿ ಬರ್ತೀನಣ್ಣ, ಹುಟ್ಟಿ ಬರ್ತೀನಿ. ಹಾಗಂತ ದೇವರಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ, ಇನ್ನೊಂದು ಜನ್ಮದಲ್ಲಿ ನಿನ್ನ ತಂಗಿಯಾಗಿ ಹುಟ್ಟಿ ಬಂದು ನಿಮ್ಮ ಪಾದ ತೊಳೆದು ನಾನು ನನ್ನ ಋಣವನ್ನು ತೀರಿಸ್ಕೊತೀನಿ ಅಣ್ಣ. ಅಣ್ಣ ಅಂತೂ ಈ ವಜ್ರಕಾಂತ ತಟ್ಟಿದ ನಟ್ಟಿದ ಮೊದಲನೇ ಮೆಟ್ಟಿಲು ಹತ್ತಿದಾಯ್ತು. ಇನ್ನು ಮುಂದೆ ನೋಡು ಈ ರೌದ್ರಮಯದ ನಾಟಕದ ತಿರುಗು ಮುರುಗು ನಾಗಾಲೋಟ. ಈ ಆಸ್ತಿನೆಲ್ಲ ಮಾರಿ ಹೊರದೇಶದಲ್ಲಿ ಮನೆ ಮಾಡಿ ಹಾಯಾಗಿರುತ್ತೇನೆ. ಓಹೋ, ಹುಲಿಯ ಇತ್ತ ಕಡೆ ಬರುತ್ತಿದ್ದಾನೆ. ಬರ್ಲಿ ಬರ್ಲಿ, ಒಳ್ಳೆ ಸಮಯಕ್ಕೆ ಬಂದಿದ್ದಾನೆ. ಈ ನಾನು ಮಾಡಿದ ಕೊಲೆ ಅಪರಾಧವನ್ನು ಅವನ ಮೇಲೆ ಹೊರಿಸಿ ಅವನು ಜೈಲು ಶಿಕ್ಷೆ ಅನಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೇ ಖಳನಾಯಕ ಆಗಿ ಮೆರೆದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಅಣ್ಣ ಅಣ್ಣ, ಎಲ್ಲಿದ್ದೆ ಅಣ್ಣ? ತಂಗಿ, ತಂಗಮ್ಮ, ಅಯ್ಯೋ ದೇವ ಮಾರುತೇಶ್ವರ, ಅಂತ ಪರಿಸ್ಥಿತಿಯು ತಂದೆಯೋ ತಂದೆ. ತಂಗಮ್ಮ, ನೀನು ಬರುವ ದಾರಿಯನ್ನು ಬೆಳಗಿನಿಂದ ಬಸ್ ಸ್ಟ್ಯಾಂಡಿನಲ್ಲಿ ಕಾದು ಕಾದು ಮನೆಗೆ ಬಂದರೆ ಇಂಥ ಕರಳ ದೃಶ್ಯವು ನೋಡುವಂತಾಯ್ತನಮ್ಮ, ನೋಡುವಂತಾಯ್ತು. ತಂಗಿ, ಪ್ರತಿ ವರ್ಷ ನಿನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳುವ ಈ ನಿನ್ನ ಅಣ್ಣನ ಕೈಗಳನ್ನು ಅನಾಥ ಮಾಡಿಬಿಟ್ಟ. ತಂಗಿ, ಅಣ್ಣ ತಂಗಿಗೆ ರಕ್ಷಾ ಕವಚ ಅನ್ನುತ್ತಾರೆ. ಆದರೆ ಅಧೀನದ ದುಷ್ಟ ಅಣ್ಣನು ರಕ್ಷಣೆ ಕೊಡದಂತಾಯ್ತೇನಮ್ಮ, ರಕ್ಷಣೆ ಕೊಡದಂತಾಯ್ತೆ. ಅಯ್ಯೋ ದೌಲ್ ಮಲಿಕ, ಏಕೆ ಈ ನನ್ನ ತಂಗಿಯನ್ನು ಕಿತ್ತಿಕೊಂಡು ತಂದೆ?
ಯಾರು ಯಾರು ಈ ಕರ್ತವ್ಯವನ್ನು ಮಾಡಿದ ತಾಯಿಗಂಡರು ಅವರ ತಳ ವಿತಳ ಸುತಳ ಪಾತಾಳದಲ್ಲಿದ್ದರು ಸರಿ. ಅವರನ್ನು ಹಿಡಿದೆಳೆದು ತಂದು ಅವರ ಚಂಡ ಮುಂಡವನ್ನು ಬೇರ್ಪಡಿಸದೆ ಬಿಡುವುದಿಲ್ಲ ಈ ಛಲತೊಟ್ಟ ಹಳ್ಳಿಯ ಹುಲಿ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡು ಅವನನ್ನ. ನಾನ್ಯಾವ ತಪ್ಪು ಮಾಡಿನೆಂದು ಈ ಶಿಕ್ಷೆ ಸರ್. ಆಸ್ತಿಗೋಸ್ಕರ ನಿನ್ನ ಒಡ ಹುಟ್ಟಿಯ ತಂಗಿಯನ್ನು ನೀನೇ ಕೊಲೆ ಮಾಡಿದೆ ಎಂದು ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಸಾಯ್ಬರೇ, ಈ ನನ್ನ ಮುದ್ದು ತಂಗಿ ನನ್ನ ಪ್ರಾಣ, ಈ ನನ್ನ ಪ್ರಾಣ ತಂಗಿಯನ್ನು ಕೊಲೆ ಮಾಡದೆ ಇಲ್ಲ ಸಾಯ್ಬರೇ, ಇಲ್ಲ ಇಲ್ಲ ಇಲ್ಲ. ಇವೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳುವಂತೆ. ನಡಿ ಮೊದಲು ಪೊಲೀಸ್ ಸ್ಟೇಷನ್ಗೆ. ಮೋಸವೇ